ಓಂ ಗುರುಭ್ಯೋ ನಮಃ. ಅರ್ಕ ಮಹಾಗಣಾಧಿಪತಿಯೇ ನಮಃ. ಆತ್ಮಗುರುವೇ ನಮಃ. ಭದ್ರಕಾಳಿಯೈ ನಮೋ ನಿತ್ಯಂ ಸರಸ್ವತಿಯೈ ನಮೋ ನಮಃ. ವೇದಾಂಗ ವೇದಾಂತ ವಿದ್ಯಾಸ್ಥಾನ ಬೇಯೋಚ. ಎಲ್ಲ ಜ್ಯೋತಿಷ್ಯ ಅಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಈ ದಿನ ಭರಣಿ ನಕ್ಷತ್ರದ 1ನೇ ಪಾದದವರ 10 ವಿಶೇಷ ರಹಸ್ಯ ಗುಣಗಳ ಬಗ್ಗೆ ಚಿಂತನೆಯನ್ನು ಮಾಡೋಣ. ಭರಣಿ ನಕ್ಷತ್ರದ 1ನೇ ಪಾದ ಅನ್ನುವಂಥದ್ದು ಮೇಷರಾಶಿಯಲ್ಲಿ 13 ಡಿಗ್ರಿ 20 ನಿಮಿಷದಿಂದ 16 ಡಿಗ್ರಿ 40 ನಿಮಿಷಗಳವರೆಗೆ ಸ್ಥಿತವಾಗಿರ್ತದೆ. ನವಾಂಶ ರಾಶಿಯಲ್ಲಿ, ನವಾಂಶ ಕುಂಡಲಿಯಲ್ಲಿ ಸಿಂಹ ರಾಶಿಯಲ್ಲಿ ಇದು ಬರ್ತದೆ. ಆದ್ದರಿಂದ ಭರಣಿ ನಕ್ಷತ್ರದ 1ನೇ ಪಾದದ ಮೇಲೆ ಭರಣಿ ನಕ್ಷತ್ರಾಧಿಪತಿಯಾದಂಥ ಶುಕ್ರ ಹಾಗೂ ಭರಣಿ ನಕ್ಷತ್ರದ 1ನೇ ಪಾದದ ನವಾಂಶಾಧಿಪತಿಯಾದಂಥ ಸೂರ್ಯನ ಪ್ರಭಾವ ಹೆಚ್ಚು ಇರ್ತದೆ. ಆದ್ದರಿಂದ ಇಲ್ಲಿ ಶುಕ್ರ ಮತ್ತು ರವಿಯ ಸಂಯೋಗದ ಪ್ರಭಾವ ಹೆಚ್ಚಾಗಿರ್ತದೆ ಎನ್ನುವಂಥದ್ದನ್ನು ನಾವಿಲ್ಲಿ ಕಾಣ್ತೇವೆ. ಆದ್ದರಿಂದ ಭರಣಿ ನಕ್ಷತ್ರದ 1ನೇ ಪಾದದವರಲ್ಲಿ ಆತ್ಮವಿಶ್ವಾಸ, ನಾಯಕತ್ವ ಗುಣ, ಆತ್ಮಗೌರವ ಅನ್ನುವಂಥದ್ದು, ಆಕರ್ಷಣೆ ಎನ್ನುವಂಥದ್ದು, ತೀವ್ರವಾದಂಥ ಜೀವನ ಶಕ್ತಿಯನ್ನು ಹೊಂದಿರ್ತಾರೆ. ಈ ಭರಣಿ ನಕ್ಷತ್ರದ ಆಳವಾದಂಥ ಭಾವನೆ ಜೊತೆಗೆ ಸಿಂಹರಾಶಿಯ ಗೌರವ, ಪ್ರಭಾವ ಮತ್ತು ನಾಯಕತ್ವ ಸೇರಿರೋದ್ರಿಂದ ಇವರು ಸಾಮಾನ್ಯವಾಗಿ ಆಕರ್ಷಕವಾಗಿರ್ತಾರೆ ಹಾಗೂ ಬಲಿಷ್ಠವಾದಂಥ ವ್ಯಕ್ತಿತ್ವವನ್ನು ಹೊಂದಿರ್ತಾರೆ ಎನ್ನುವಂಥದ್ದನ್ನು ನಾವಿಲ್ಲಿ ಕಾಣುತ್ತೇವೆ. ಆದ್ದರಿಂದ ನಾವಿಲ್ಲಿ ಇವರ 10 ರಹಸ್ಯ ಗುಣಗಳಲ್ಲಿ ಮೊದಲನೇದು ಬಲಿಷ್ಠವಾದಂಥ ಆತ್ಮವಿಶ್ವಾಸ ಹೊಂದಿರ್ತಾರೆ ಅನ್ನುವಂಥದ್ದು. ಅಂದರೆ ಈ ಪಾದದವರು ಸಾಮಾನ್ಯವಾಗಿ ತಮ್ಮ ನಾಯಕತ್ವದ ಮೇಲೆ ನಂಬಿಕೆಯನ್ನು ಇಟ್ಕೊಂಡಿರ್ತಾರೆ. ಕೆಲಸಗಳಲ್ಲಿ ಧೈರ್ಯವನ್ನು ತೋರ್ತಾರೆ, ಜನರ ಮುಂದೆ ಮಾತನಾಡುವ ಸಾಮರ್ಥ್ಯವನ್ನು ಹೊಂದಿರ್ತಾರೆ, ನಾನು ಮಾಡಲೇಬಲ್ಲೆ ಎನ್ನುವಂತಹ ಒಂದು ಮನೋಭಾವವನ್ನು ಹೊಂದಿರ್ತಾರೆ. ಆದರೆ ಕೆಲವೊಮ್ಮೆ ಇವರ ಆ ಧೈರ್ಯ, ಆ ಮಾತನಾಡುವಂಥ ಸಾಮರ್ಥ್ಯ, ನಾನು ಮಾಡಬಲ್ಲೆ ಅನ್ನುವಂತಹ ಒಂದು ಆ ಸ್ವಾಭಿಮಾನದ ಮಾತು ಅನ್ನುವಂಥದ್ದು ಕೆಲವೊಮ್ಮೆ ಬೇರೆಯವರ ಮುಂದೆ ಅಹಂಕಾರದಂತೆ ಕಾಣಬಹುದು. ಅದನ್ನು ಇವರು ತೋರಿಸೋದಕ್ಕೆ ಹೋಗಬಾರ್ದು ಅನ್ನುವಂಥದ್ದು. 2ನೇ ರಹಸ್ಯ ಗುಣ ಅನ್ನುವಂಥದ್ರೆ ಇವರಲ್ಲಿರುವಂಥದ್ದು ಸಹಜವಾದಂಥ ನಾಯಕತ್ವ ಗುಣ. ಸಿಂಹನವಾಂಶ ಆಗಿರೋದ್ರಿಂದ ನಾಯಕತ್ವ, ಲೀಡರ್ಶಿಪ್ ಕ್ವಾಲಿಟಿ ಎನ್ನುವಂಥದ್ದು ಇವರಲ್ಲಿ ಹೆಚ್ಚಾಗಿರ್ತದೆ. ಅದು ಆಂತರಿಕವಾಗಿ ಸ್ಥಿತವಾಗಿಬಿಟ್ಟಿರ್ತದೆ. ಅಂದರೆ ಯಾವುದಾದ್ರೂ ಒಂದು ಗುಂಪಿನಲ್ಲಿದ್ದಾಗ ಇವರು ನಾನು ಮುಂದೆ ಇರಬೇಕು ಅನ್ನುವಂಥ ಒಂದು ಛಲ ಇರ್ತದೆ. ಇತರರಿಗೆ ದಾರಿಯನ್ನು ತೋರಿಸುವಂಥದ್ದು, ಯಾವುದೇ ರೀತಿಯಾದಂಥ ಒಂದು ಜವಾಬ್ದಾರಿಯನ್ನು ತೆಗೆದುಕೊಂಡು ನಿಭಾಯಿಸುವ ಒಂದು ಶಕ್ತಿ ಎನ್ನುವಂಥದ್ದು ಇವರಲ್ಲಿ ಇರ್ತದೆ. ಆದ್ದರಿಂದ ಈ ಜಾತಕರು ಶಿಕ್ಷಕ ವೃತ್ತಿಯಲ್ಲಿ, ಜ್ಯೋತಿಷ್ಯ ಕ್ಷೇತ್ರದಲ್ಲಿ, ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಕಾರ್ಯವನ್ನು ಮಾಡಬಹುದು. ಇದೆಲ್ಲದರ ಜೊತೆಗೆ ಇವರು ಯಾವುದಾದ್ರೂ ಒಂದು ಸ್ವತಂತ್ರ ಸಂಸ್ಥೆಯನ್ನು ನಡೆಸೋದಕ್ಕೆ ಶಕ್ತಿ ಸಾಮರ್ಥ್ಯಗಳನ್ನು ಹೊಂದಿರ್ತಾರೆ ಅನ್ನುವಂಥದ್ದನ್ನು ನಾವಿಲ್ಲಿ ತಿಳ್ಕೊಂಡಿರಬೇಕು. ಇನ್ನು 3ನೆಯ ರಹಸ್ಯ ಗುಣ ಅಂತಂದರೆ ಗೌರವ ಮತ್ತು ಮಾನವ ಪ್ರಿಯತೆ. ಇವರು ತಮ್ಮ ಆತ್ಮಗೌರವಕ್ಕೆ ಹೆಚ್ಚು ಮಹತ್ವವನ್ನು ಕೊಡ್ತಾರೆ. ಇವರು ಯಾವುದೇ ಕಾರಣಕ್ಕೆ ಅವಮಾನವನ್ನು ಸಹಿಸೋದಿಲ್ಲ. ತಮ್ಮ ಸ್ಥಾನಮಾನಗಳನ್ನು ಉಳಿಸಿಕೊಳ್ಳಲು ಪ್ರಯತ್ನವನ್ನು ಮಾಡ್ತಾರೆ. ಆದರೆ ಇವ್ರ ಮೇಲೆ ಯಾವುದಾದ್ರೂ ಒಂದು ಟೀಕೆ ಅನ್ನುವಂಥದ್ದು ಬಂದರೆ ಅದನ್ನು ಬೇಗ ಮನಸ್ಸಿಗೆ ಹಚ್ಕೊಂಡು ಬಿಡ್ತಾರೆ. ಇನ್ನು 4ನೇ ರಹಸ್ಯ ಗುಣ ಆಕರ್ಷಕವಾದಂಥ ವ್ಯಕ್ತಿತ್ವ. ಶುಕ್ರ ಮತ್ತು ಸೂರ್ಯ ಸಂಯೋಜನೆಗೊಂಡಿರೋದ್ರಿಂದ ವಿಶೇಷವಾದಂಥ ಆ ಆಕರ್ಷಕ ವ್ಯಕ್ತಿತ್ವ ಅನ್ನುವಂಥದ್ದು ಇವರಲ್ಲಿ ಇರಬರುತ್ತೆ. ಇವರಲ್ಲಿ ಕಾಣಬಹುದಾದಂಥ ಒಂದು ಗುಣ ಅಂತಂದರೆ ಜನರ ಗಮನವನ್ನು ಸೆಳೆಯುವಂಥದ್ದು. ವೇದಿಕೆ ಅಥವಾ ಬೋಧನೆಯಲ್ಲಿ ತನ್ನ ಪ್ರಭಾವವನ್ನು ಬೀರ್ತಾರೆ. 5ನೇ ರಹಸ್ಯ ಗುಣ ಅಂತಂದರೆ ಇವರಲ್ಲಿರುವಂಥದ್ದು
ತೀವ್ರವಾದಂಥ ಉತ್ಸಾಹ ಮತ್ತು ಮಹತ್ವಾಕಾಂಕ್ಷೆ. ಭರಣಿ ನಕ್ಷತ್ರದ 1ನೇ ಪಾದದವರು ದೊಡ್ಡ ದೊಡ್ಡ ಗುರಿಗಳನ್ನು ಹೊಂದಿರ್ತಾರೆ. ಸಾಧನೆ ಮಾಡುವಂಥ ಒಂದು ಆಸೆ ಎನ್ನುವಂಥದ್ದು ಇರ್ತದೆ. ಸಮಾಜದಲ್ಲಿ ಒಂದು ಹೆಸರನ್ನು ಪಡೆಯುವ ಬಯಕೆ ಎನ್ನುವಂಥದ್ದು ಇರ್ತದೆ. ಆದರೆ ಇವರಲ್ಲಿರುವಂಥ ನಿರೀಕ್ಷೆ ಹೆಚ್ಚಾದರೆ ಕೆಲವೊಮ್ಮೆ ಅದು ನಿರಾಸೆ ಆಗೋದಕ್ಕೆ ದಾರಿ ಆಗ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಬೇಕು. 6ನೆಯ ರಹಸ್ಯ ಗುಣ ಅಂತಂದರೆ ನ್ಯಾಯ ಮತ್ತು ನೈತಿಕತೆ. ಭರಣಿ ನಕ್ಷತ್ರಕ್ಕೆ ಅಧಿದೇವತೆ ಅಂತಂದರೆ ಯಮಧರ್ಮರಾಜ. ಆ ದೇವತೆಯ ಪ್ರಭಾವದಿಂದ ನ್ಯಾಯಯುತವಾದಂಥ ಭಾವ ಈ ಜಾತಕರಲ್ಲಿರ್ತದೆ ಎನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕು. ಇವರು ಯಾವುದಾದ್ರೂ ಒಂದು ತಪ್ಪನ್ನು ಮಾಡಿದ್ರೆ ಅದನ್ನು ಸಹಿಸೋದಿಲ್ಲ. ಕೃತ್ಯವನ್ನು ನೇರವಾಗಿ ಹೇಳುವಂಥದ್ದು ಇವರ ಹುಟ್ಟುಗುಣ. ನಂತರ ಇವರು ನೈತಿಕ ಜೀವನವನ್ನು ನಡೆಸ್ತಾರೆ. ಅನೈತಿಕತೆಗೆ ಇವರು ಯಾವುದೇ ರೀತಿಯಾದಂಥ ಸಹಕಾರವನ್ನು ನೀಡೋದಿಲ್ಲ ಅನ್ನುವಂಥದ್ದನ್ನು ಸಹ ನಾವಿಲ್ಲಿ ತಿಳ್ಕೊಂಡಿರಬೇಕು. ಅದಕ್ಕೆ ಹೇಳ್ತಾರೆ ಭರಣಿ ನಕ್ಷತ್ರದಲ್ಲಿ ಹುಟ್ಟಿರುವಂಥವರು ಧರಣಿ ಆಳ್ತಾರೆ. ಆದರೆ ಅದು ಭರಣಿ ನಕ್ಷತ್ರದ ಗುಣ ಆಗಿದ್ರೂ ಭರಣಿ ನಕ್ಷತ್ರದ 1ನೇ ಪಾದದವರ ಗುಣದ ಬಗ್ಗೆ ನಾವು ಮಾತನಾಡ್ತಾ ಇರಬೇಕಾದ್ರೆ ನ್ಯಾಯ ಮತ್ತು ನೈತಿಕತೆ ಒಳಗಡೆ ಶುಕ್ರ ಮತ್ತು ರವಿಯ ಪ್ರಭಾವ ಅನ್ನುವಂಥದ್ದು, ಇದೆಲ್ಲದರ ಜೊತೆಗೆ ಆ ಭರಣಿ ನಕ್ಷತ್ರದ ಅಧಿದೇವತೆಯಾದಂಥ ಯಮಧರ್ಮರಾಜನ ಪ್ರಭಾವನೂ ಸಹ ಇರ್ತದೆ ಅನ್ನುವಂಥದ್ದನ್ನು ನಾವೇ ಕಾಣಬೇಕು. 7ನೇ ರಹಸ್ಯ ಗುಣ ಅನ್ನುವಂಥದ್ದು ಒಂದು ಜವಾಬ್ದಾರಿಯನ್ನು ಹೊರುವಂಥ ಶಕ್ತಿ. ಈ ಭರಣಿ ನಕ್ಷತ್ರದ 1ನೇ ಪಾದದವರಿಗೆ ಯಾವುದಾದ್ರೂ ಒಂದು ಕುಟುಂಬದ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿಭಾಯಿಸ್ತಾರೆ, ಅಥವಾ ಯಾವುದಾದ್ರೂ ಒಂದು ಸಂಸ್ಥೆಯ ಕೆಲಸದ ಹೊಣೆ ಹೊತ್ಕೊಂಡ್ರೆ ಆ ಸಂಸ್ಥೆಯ ಸಂಪೂರ್ಣ ಜವಾಬ್ದಾರಿಯನ್ನು ಹೊರ್ತಾರೆ ಎನ್ನುವಂಥದ್ದನ್ನು ನಾವಿಲ್ಲಿ ಕಾಣ್ತೇವೆ. ಒಂದು ಗುಂಪಿನ ನಾಯಕತ್ವವನ್ನು ಎಲ್ಲರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥ ಒಂದು ಗುಣ ಈ ಜಾತಕರಲ್ಲಿ ಇರ್ತದೆ ಎನ್ನುವಂಥದ್ದನ್ನು ನಾವಿಲ್ಲಿ ಕಾಣ್ತೇವೆ. ಜೊತೆಗೆ ಸಂಕಷ್ಟದಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಸಹಾಯಕ್ಕೆ ಬರುವಂಥದ್ದು ಇವರ ಮೂಲ ಸ್ವಭಾವ ಅನ್ನುವಂಥದ್ದನ್ನು ನಾವು ತಿಳ್ಕೊಂಡಿರಬೇಕು. ಕಷ್ಟದಲ್ಲಿರುವಂಥವ್ರಿಗೆ ಧೈರ್ಯವನ್ನು ತುಂಬಿ ಪ್ರೋತ್ಸಾಹವನ್ನು ನೀಡಿ ಅವರಿಗೆ ನೈತಿಕ ಬೆಂಬಲವನ್ನು ನೀಡ್ತಾರೆ ಎನ್ನುವಂಥದ್ದನ್ನು ಸಹ ನಾವಿಲ್ಲಿ ಕಾಣ್ಬೋದು. 8ನೇ ರಹಸ್ಯ ಗುಣ ಅನ್ನುವಂಥದ್ದು ಇವರ ಮಾತು ಪ್ರಭಾವಶಾಲಿಯಾಗಿರ್ತದೆ. ಇವರು ಮಾತನಾಡಿದರೆ ಅಹುದೆನ್ನುವಂತೆ ಇರುತ್ತದೆ. ಎಲ್ಲ ಜನರು ಒಪ್ಕೊಳ್ತಾರೆ. ಇವರ ಮಾತಿನಲ್ಲಿ ಅಷ್ಟೊಂದು ಪ್ರಭಾವಶಾಲಿಯಾಗಿರ್ತದೆ, ಅದು ಜನರ ಮೇಲೆ ತಮ್ಮ ಪರಿಣಾಮವನ್ನು ಬೀರ್ತದೆ. ಇವರ ಮಾತಿಗೆ ಎಲ್ಲರೂ ಓಗೊಡ್ತಾರೆ ಅನ್ನುವಂಥದ್ದು. ಆದ್ದರಿಂದ ಇವರಿಗೆ ಬೋಧನಾ ಶಕ್ತಿ, ವೇದಿಕೆಯಲ್ಲಿ ಭಾಷಣ ಮಾಡುವ ಕಲೆ, ಇತರರಿಗೆ ಮಾರ್ಗದರ್ಶನ ನೀಡುವಂಥ ಗುಣ ಇವೆಲ್ಲ ಇರ್ತದೆ ಅನ್ನುವಂಥದ್ದು. ಅಂದರೆ ಕೆಲವರು ಹೇಳ್ತಾರೆ ಜನರಿಗೆ ಏನೋ ಮೋಡಿ ಮಾಡಿಬಿಡ್ತಾರೆ ಅಂತ. ಅದೇನಲ್ಲ, ಎಲ್ಲರಿಗೆ ಒಪ್ಪಿಗೆ ಆಗುವಂಥ ಮಾತನ್ನು ಇವರು ಆಡ್ತಾರೆ ಎನ್ನುವಂಥದ್ದನ್ನು ನಾವಿಲ್ಲಿ ತಿಳ್ಕೊಂಡಿರ್ಬೇಕಷ್ಟೆ. ಇನ್ನು 9ನೇ ರಹಸ್ಯ ಗುಣ ಅಂತಂದರೆ ಇವರು ಸಂಬಂಧಗಳಲ್ಲಿ ನಿಷ್ಠೆಯನ್ನು ಹೊಂದಿರ್ತಾರೆ. ಸಂಬಂಧಗಳು ಅಂತಂದರೆ ಕೌಟುಂಬಿಕ ಸಂಬಂಧ ಇರ್ಬೋದು, ಸ್ನೇಹದ ಸಂಬಂಧ ಇರ್ಬೋದು, ಪ್ರೀತಿಯ ಸಂಬಂಧ ಇರ್ಬೋದು, ಒಂದು ಸಹೋದ್ಯೋಗಿಗಳ ನಡುವೆ ಇರುವಂಥದ್ದೊಂದು ಬಾಂಧವ್ಯ ಅನ್ನುವಂಥದ್ದು ಇರ್ಬೋದು, ಒಂದು ಆತ್ಮೀಯತೆ ಅನ್ನುವಂಥದ್ದು ಇರ್ಬೋದು. ಯಾವುದೇ ಒಂದು ಸಂಬಂಧವನ್ನು ನಿಷ್ಠೆಯಿಂದ ಕಾಪಾಡ್ಕೊಂಡು ಹೋಗ್ತಾರೆ. ಯಾರನ್ನು ಇವರು ಕಳ್ಕೊಳೋದಕ್ಕೆ ಇಷ್ಟಪಡಲ್ಲ. ಎಲ್ಲರಿಗೂ ಸಹ ನೇರವಾದ ಸಂಬಂಧವನ್ನು ಹೊಂದಿರ್ತಾರೆ. ಅವರಿಗೆ ನೈತಿಕ ಬೆಂಬಲವನ್ನು ನೀಡ್ತಾರೆ. ಯಾರಿಗೂ ಇವರು ಮೋಸ ಮಾಡುವ ಗುಣವನ್ನು ಹೊಂದಿರೋದಿಲ್ಲ ಅಂತದೆ. ಸಂಬಂಧದಲ್ಲಿ ನಿಷ್ಠೆ ಅಂತಂದರೆ ಇವರು ಮೇಲುಗಡೆ ಆತ್ಮೀಯತೆಯಿಂದ ಇರುವಂಥದ್ದು, ಒಳಗಡೆ ತೊಂದರೆಯನ್ನು ಮಾಡುವಂಥದ್ದು, ಆ ಥರ ಗುಣಗಳು ಇವ್ರಿಗೆ ಇರೋದಿಲ್ಲ ಅಂಥದ್ದನ್ನು ನಾವು ತಿಳ್ಕೊಂಡಿರಬೇಕು. ಹೀಗೆ ಭರಣಿ ನಕ್ಷತ್ರದ 1ನೇ ಪಾದದವರ ರಹಸ್ಯ ಗುಣ ಅಂತಂದರೆ ಇದು. ಆಂತರಿಕ ಪ್ರೀತಿಯಲ್ಲಿ, ಸಂಬಂಧಗಳಲ್ಲಿ ಒಂದು ಗಂಭೀರವಾದಂಥ ನಿಲುವುಗಳನ್ನು ಇವರು ತಾಳ್ತಾರೆ ಎನ್ನುವಂಥದ್ದನ್ನು ನಾವಿಲ್ಲಿ
ನೋಡಬೇಕು. ಪ್ರೀತಿಸಿದವ್ರನ್ನ ಇವ್ರು ಕಾಪಾಡ್ತಾರೆ. ಎಲ್ಲದರ ಜೊತೆಗೆ ಇವ್ರಿಗೆ ತ್ಯಾಗ ಮನೋಭಾವ ಅನ್ನುವಂಥದ್ದು ಇರ್ತದೆ. ಅಂದರೆ ಬೇರೆಯವರ ಒಳಿತಿಗಾಗಿ ಇವರು ಏನು ಬೇಕಾದರೂ ಮಾಡ್ತಾರೆ ಎನ್ನುವಂಥದ್ದನ್ನು ನಾವಿಲ್ಲಿ ಕಾಣ್ಬೋದು. ಆದರೆ ಇವರಲ್ಲಿರುವಂಥ ಒಂದು ವೀಕ್ನೆಸ್ ಏನು, ಎಂಥದೇ ಪರಿಸ್ಥಿತಿಯಲ್ಲಿ ಇವರು ಗೌರವವನ್ನು ಸ್ವೀಕರಿಸೋದಕ್ಕೆ ಎಲ್ಲ ರೀತಿಯ ಅರ್ಹತೆಗಳನ್ನು ಹೊಂದಿರ್ತಾರೆ. ಆದರೆ ಕೆಲವೊಮ್ಮೆ ಯಾವುದೋ ಒಂದು ಕಾರಣದಿಂದ ಸಿಗಬೇಕಾಗಿರುವಂಥ ಒಂದು ಗೌರವ ಮಿಸ್ ಆಯ್ತು ಅಂತಂದರೆ ತೀವ್ರವಾದಂಥ ಬೇಸರವನ್ನು ಹೊಂದ್ಕೊಳ್ತಾರೆ. ಅದನ್ನು ಇವರು ಸರಿಪಡಿಸ್ಕೊಂಡ್ರೆ ಒಳ್ಳೆಯದು ಅನ್ನುವಂಥದ್ದು. ಇನ್ನು 10ನೇದು, ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್, ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಅಂತ ಹೇಳ್ತಾರೆ ಅರ್ಥ. ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಉನ್ನತ ಭಾವವನ್ನು ಹೊಂದಿರ್ತಾರೆ. ಇಲ್ಲಿ ಸೂರ್ಯನ ಪ್ರಭಾವ ಇರೋದರಿಂದ ಒಂದು ಧರ್ಮ, ಸಂಪ್ರದಾಯ, ವೇದಾಂತಗಳಲ್ಲಿ ಅತಿ ಹೆಚ್ಚು ಆಸಕ್ತಿ ಇರ್ತದೆ ಎನ್ನುವಂಥದ್ದನ್ನು ನಾವಿಲ್ಲಿ ಕಾಣುತ್ತೇವೆ. ಅಂದರೆ ದೇವರ ಆರಾಧನೆಯನ್ನು ಮಾಡುವಂಥದ್ದು, ಮಂತ್ರಜಪ ಮಾಡುವಂಥದ್ದು, ಗುರು ಪರಂಪರೆಯನ್ನು ಮುಂದುವರಿಸ್ಕೊಂಡು ಹೋಗುವಂಥದ್ದು. ಈ 10 ರಹಸ್ಯ ಗುಣಗಳನ್ನು ನಾವು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಭರಣಿ ನಕ್ಷತ್ರದ 1ನೇ ಪಾದದವರ ಬಗ್ಗೆ ನಾವು ಎಷ್ಟು ಮಾತನಾಡಿದ್ರೂ ಅವರು ಹೌದು ಸರಿ ಅಂತ ಹೇಳ್ತಾ ಹೋಗ್ತಾ ಇರ್ತಾರೆ. ಜ್ಯೋತಿಷ್ಯರಲ್ಲಿ ಇರಬೇಕಾದಂಥ ಈ ಕೆಲವೊಂದು ಜ್ಞಾನವನ್ನು ನಾವು ಪಡ್ಕೊಂಡಿರಬೇಕು ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ನಾವು ಲಾಸ್ಟಲ್ಲಿ ಒಂದ್ಸರಿ ರೀಕ್ಯಾಪ್ ಮಾಡೋದಾದರೆ ಇವರಲ್ಲಿ ಆತ್ಮವಿಶ್ವಾಸ ಅನ್ನುವಂಥದ್ದು ಹೆಚ್ಚಾಗಿರ್ತದೆ. ಅಂದರೆ ಇವರಲ್ಲಿ ಧೈರ್ಯ ಮತ್ತು ನಂಬಿಕೆ ಎರಡೂ ಇರ್ತದೆ ಎನ್ನುವಂಥದ್ದು. ನಾಯಕತ್ವ ಗುಣ ಅನ್ನುವಂಥದ್ದು ಇರ್ತದೆ. ಅಂದರೆ ಜನರ ಸಮುದಾಯವನ್ನು ಮುನ್ನಡೆಸ್ಕೊಂಡು ಹೋಗುವಂಥದ್ದು, ಎಲ್ಲರ ಒಳಿತನ್ನು ಬಯಸುವಂಥದ್ದು. ಇವರಲ್ಲಿ ಒಂದು ಪ್ರಭಾವ ಅನ್ನುವಂಥದ್ದು ಇರ್ತದೆ. ಎಲ್ಲ ಜನರಿಗೆ ಇಷ್ಟವಾಗುವ ಹಾಗೆ, ಅವರ ಮನಸ್ಸಿಗೆ ನಾಟುವ ಹಾಗೆ ಮಾತನಾಡುವಂಥ ಒಂದು ಗುಣ ಇರ್ತದೆ ಅಂತ. ಆಮೇಲೆ ನ್ಯಾಯಭಾವ ಅಂತಂದರೆ ಇವರು ಸತ್ಯ ಮಾರ್ಗದಲ್ಲಿ ನಡೀತಾರೆ, ಸತ್ಯಕ್ಕೆ ಬೆಲೆಯನ್ನು ಕೊಡ್ತಾರೆ ಎನ್ನುವಂಥದ್ದು. ನೆಕ್ಸ್ಟು ಮಹತ್ವಾಕಾಂಕ್ಷೆ, ಅಂದರೆ ದೊಡ್ಡ ದೊಡ್ಡ ಗುರಿಗಳನ್ನು ಹೊಂದಿರ್ತಾರೆ. ಇವರ ವೀಕ್ನೆಸ್ಸನ್ನು ನೋಡೋದಾದರೆ ಸ್ವಲ್ಪ ಅಹಂ ಇದೆ ಇವ್ರಿಗೆ ಅನ್ನೋ ಥರ ಕಾಣಿಸ್ತದೆ. ಟೀಕೆನ ಯಾರಾದರೂ ಇವ್ರ ಮೇಲೆ ಟೀಕೆ ಮಾಡಿದ್ರೆ ಅದನ್ನು ಸ್ವಲ್ಪ ಕಷ್ಟ ಇರ್ತದೆ. ಕೋಪ ಅನ್ನುವಂಥದ್ದು ಬೇಗ ಬರ್ತದೆ. ಗೌರವದ ನಿರೀಕ್ಷೆ ಇಟ್ಕೊಂಡು ಇವರು ಕಾರ್ಯವನ್ನು ಮಾಡ್ತಾರೆ ಅನ್ನುವಂಥದ್ದು. ಆದರೆ ಭಾವನಾತ್ಮಕ ನೋವು ಇವ್ರಿಗೆ ಸಹಿಸೋದಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಈ ಕೆಲವೊಂದು ವಿಚಾರಗಳನ್ನು ಸರಿಪಡಿಸ್ಕೊಳ್ಬೇಕು ಅನ್ನುವಂಥದ್ದನ್ನು ನಾವು ಅವ್ರ ಬಗ್ಗೆ ತಿಳ್ಕೊಂಡಿರಬೇಕು. ಆದ್ದರಿಂದ ಇನ್ನೂ ಭರಣಿ ನಕ್ಷತ್ರದ 1ನೇ ಪಾದದವ್ರ ಬಗ್ಗೆ ಇನ್ನೂ ತಿಳ್ಕೊಳ್ಬೇಕಾಗಿರುವಂಥದ್ದು ಹಲವಾರು ವಿಚಾರಗಳಿದ್ದಾವೆ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಒಂದಷ್ಟು ಸೂಕ್ಷ್ಮ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೇವೆ. ಮುಂದಿನ ವಿಭಾಗಗಳಲ್ಲಿ ಇನ್ನೂ ಹೆಚ್ಚು ವಿಚಾರಗಳನ್ನು ಚರ್ಚೆ ಮಾಡ್ತಾ ಸಾಗೋಣ. ಇನ್ನು ಈ ಒಂದು ಮುಂದಿನ ಮಂತ್ರದಲ್ಲಿ ಭರಣಿ ನಕ್ಷತ್ರದ 2ನೇ ಪಾದದವರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡೋಣ. ಈ ಭರಣಿ ನಕ್ಷತ್ರದ 1ನೇ ಪಾದದವರು ವಿಚಾರವನ್ನು ನೀವೆಲ್ಲ ತಿಳ್ಕೊಂಡಿದ್ದೀರಾ. ಈ ವಿಚಾರ ಯಾರಿಗೆ ಇಷ್ಟ ಆಗಿರ್ತದೆ ನೀವೆಲ್ಲ ತಪ್ಪದೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಜ್ಯೋತಿಷ್ಯ ಕ್ಷೇತ್ರದಲ್ಲಿ ಆಸಕ್ತಿ ಇರುವಂಥವರಿಗೆ ಈ ಚಾನಲನ್ನು ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಅವ್ರಿಗೂ ಸಹ ಪ್ರೋತ್ಸಾಹವನ್ನು ಕೊಡಿ. ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವಂಥಲ್ಲಿ ಆಸಕ್ತಿಯಿಂದ ನೀವು ಈ ವಿಡಿಯೋನ ನಿಮ್ಮ ಸಮಯವನ್ನು ಮೀಸಲಿಟ್ಟು ಕೇಳಿದ್ದಕ್ಕೋಸ್ಕರ ನಿಮ್ಮೆಲ್ಲರಿಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.